ಮಡಿಕೆ ಕಾಳು ಸಾಂಬಾರು ಮಾಡುವ ವಿಧಾನ. ಕುಕ್ಕರಲ್ಲಿ ಮೊದಲಿಗೆ ಸ್ಟವ್ ಹಚ್ಚಿ ಕುಕ್ಕರ್ ಇಡಬೇಕು. ಸ್ವಲ್ಪ ಎಣ್ಣೆ ಹಾಕಿ ಒಂದು ಉಳ್ಳಾಗಡ್ಡಿ ಹಾಕಬೇಕು. ಉಳ್ಳಾಗಡ್ಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಆದ ಮೇಲೆ ತೊಳೆದ ಮಡಿಕೆ ಕಾಳುಗಳನ್ನು ಎಣ್ಣೆಯಲ್ಲಿ ಹಾಕಬೇಕು. ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಮಡಿಕೆ ಕಾಳುಗಳನ್ನು ಫ್ರೈ ಮಾಡಬೇಕು. ಸ್ವಲ್ಪ ಫ್ರೈ ಆದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಅರಿಶಿಣ, ಸ್ವಲ್ಪ ರುಚಿಗೆ ತಕ್ಕಷ್ಟು ಅಚ್ಚ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಹುರಿದ ಆದ ಮೇಲೆ ಈ ಕಡೆ ಮಿಕ್ಸಿ ಒಳಗಡೆ ಕೊಬ್ಬರಿ ಹಾಕಿದ ಮೇಲೆ ಒಂದು ಏಲಕ್ಕಿ, ಸ್ವಲ್ಪ ಲವಂಗ, ಒಂದು 3-4 ಲವಂಗ, ದಾಲ್ಚಿನ್ನಿ, ಆಮೇಲೆ ಸ್ವಲ್ಪ ಅಲ್ಲ, ಹಸಿ ಶುಂಠಿ, ಬೆಳ್ಳುಳ್ಳಿ, ಆಮೇಲೆ 2 ಟೊಮೆಟೊ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ರುಬ್ಬಿದ್ದನ್ನು ಕುಕ್ಕರಿಗೆ ಹಾಕಿ ಫ್ರೈ ಮಾಡಿ ಎಷ್ಟು ಸಾಂಬಾರು ಬೇಕು ಅಷ್ಟು ನೀರನ್ನು ಹಾಕಿಕೊಂಡು ಮಿಕ್ಸಿ ಒಳಗೆ ನೀರು ಹಾಕಿಕೊಂಡು ಕುಕ್ಕರ್ ಮುಚ್ಚಿ 2 ವಿಷಲ್ ಬರಬೇಕು. 2 ವಿಷಲ್ ಬಂದ ಮೇಲೆ ಕುಕ್ಕರ್ ತಣ್ಣಗಾದ ಮೇಲೆ ತೆಗೆದು ನೋಡಿದರೆ ಸಾಂಬಾರು ರೆಡಿ. ಮಡಿಕೆ ಕಾಳು ಸಾಂಬಾರು ರೆಡಿಯಾಗಿರುತ್ತದೆ. ಇದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿ ಮಾಡಬೇಕು. ಚಪಾತಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿಕೊಂಡು ಚೆನ್ನಾಗಿ ನಾದಬೇಕು. ನೀರು ಹಾಕಿ ಚೆನ್ನಾಗಿ ನಾದಿಕೊಂಡು ಕೈಯಿಂದ ಹದವಾಗಿ ನಾದಿಕೊಂಡು ಎಷ್ಟು ಚೆನ್ನಾಗಿ ನಾದುತ್ತೇವೆ ಅಷ್ಟು ಚೆನ್ನಾಗಿ ಮೃದುವಾಗಿ ಚಪಾತಿ ಬರುತ್ತವೆ. ಸ್ವಲ್ಪ ಎಣ್ಣೆ ಹಾಕಿ ನಾದಿಕೊಂಡರೆ ಇನ್ನೂ ಮೃದುವಾಗಿ ಚಪಾತಿ ಬರುತ್ತವೆ. ಚಪಾತಿ ಎಷ್ಟು ಮೃದುವಾಗಿ ನಾದುತ್ತೇವೆ ಅಷ್ಟು ಚೆನ್ನಾಗಿ ಬರುತ್ತವೆ. ಆಮೇಲೆ ಸಣ್ಣ ಸಣ್ಣ ಉಳ್ಳಿಗಳನ್ನೆಲ್ಲವನ್ನು ಮಾಡಿಕೊಂಡು ಆಮೇಲೆ ಸ್ವಲ್ಪ ಹಿಟ್ಟಿನಲ್ಲಿ ಅದ್ದಿ ಸ್ವಲ್ಪ ಅಗಲ ಮಾಡಿಕೊಂಡು ಅದಕ್ಕೆ ಎಣ್ಣೆ ಹಚ್ಚಿದ ಮೇಲೆ ಸ್ವಲ್ಪ ಹಿಟ್ಟನ್ನು ಹಚ್ಚಿ ಆಮೇಲೆ ಇನ್ನೂ ಸ್ವಲ್ಪ ಹಿಟ್ಟನ್ನು ಹಚ್ಚಿ ಚೆನ್ನಾಗಿ ಮೃದುವಾಗಿ ಬರಲು ಹಾಗೆ ಮಾಡಬೇಕು. ಅದನ್ನು ಚಪಾತಿ ಶೇಪಿನಲ್ಲಿ ಮಾಡಿಕೊಂಡು ಚೆನ್ನಾಗಿ ಉದ್ದಬೇಕು. ಇದ ಮೇಲೆ ಕಾವಲಿ ಕಾದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಉದ್ದಿದ ಚಪಾತಿಯನ್ನು ಹಾಕಬೇಕು. ಚಪಾತಿ ಹಾಕಿ ಸ್ವಲ್ಪ ಮೇಲೆ ಎಣ್ಣೆ ಹಚ್ಚಿ ಒಂದು ಸೈಡ್ ಚೆನ್ನಾಗಿ ಬೇಯ್ದ ಮೇಲೆ ಇನ್ನೊಂದು ಸೈಡ್ ಹೊಳ್ಳಿಸಿದರೆ ಈ ಥರ ಉಬ್ಬುತ್ತೆ. ಇದು ಉಬ್ಬಲು ಅವಾಗೆ ಒಳಗಡೆ ಹಚ್ಚಿದ ಎಣ್ಣೆಯಿಂದಲೇ ಈ ಥರ ಉಬ್ಬಿ ಬರುತ್ತೆ ಚಪಾತಿ. 2 ಕಡೆ ಚೆನ್ನಾಗಿ ಬೇಯಿಸಿದ ಮೇಲೆ ಮೆತ್ತಾಗಿ ಚಪಾತಿ ಬರುತ್ತೆ. ಹೋಳಿಗೆ ಈ ಥರ ಮೆತ್ತವಾಗಿ ಚಪಾತಿ ಬರುತ್ತೆ. 2 ಸೈಡ್ ಚೆನ್ನಾಗಿ ಬೇಯಿಸಬೇಕು. ಬೇಯಿಸಿದ ಮೇಲೆ ಚಪಾತಿ
ಇನ್ನೊಂದು ಚಪಾತಿ ಮಾಡಿಕೊಂಡು ಮತ್ತೆ ಬೇಯಿಸಿದ ಮೇಲೆ